ಯೋಗಶ್ರೀ ಆರ್ ನಾಗರಾಜ್ ಅವರ ಶಿಷ್ಯರು ನಾವೆಲ್ಲ. ನನ್ನ ಮತ್ತು ಯೋಗಶ್ರೀ ನಾಗರಾಜ್ ಅವರ ಸಂಬಂಧ ಸುಮಾರು 30 ವರ್ಷಗಳಷ್ಟು ಹಳೆಯದು. ಅವರಿಗೆ ಯೋಗಶ್ರೀ, ಯೋಗಾಚಾರ್ಯ, ಯೋಗ ಭಾಸ್ಕರ, ಯೋಗ ಮಾರ್ತಾಂಡ ಅಂತೆಲ್ಲ ಪ್ರಶಸ್ತಿಗಳು ಬಂದಿದ್ದಾವೆ. ಈಗ ಅವ್ರಿಗೆ 76 ವರ್ಷ ವಯಸ್ಸು. ಅವ್ರು ಹುಟ್ಟಿದ ವಿಶೇಷತೆ ಏನಪ್ಪ ಅಂದರೆ ಸೆಪ್ಟೆಂಬರ್ 5ನೇ ತಾರೀಕು ಹುಟ್ಟಿದ್ದಾರೆ ಅವರು. ಅದೇನಪ್ಪ ವಿಶೇಷ ಅಂದರೆ ಅವತ್ತು ಶಿಕ್ಷಕರ ದಿನಾಚರಣೆ, ಆಮೇಲೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ದಿನಾಚರಣೆ ಅವತ್ತು. ಅವ್ರನ್ನ ಈಗ ಒಂದಷ್ಟು ಅವ್ರ ಲೈಫ್ ಜರ್ನಿನ ಮಾತಾಡ್ಸ್ಬೇಕಂತ ನನಗೂ ಖುಷಿ ಇದೆ. ಖಂಡಿತ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡ್ಸೋಣ. ಖಂಡಿತ ಮಾತಾಡಿ. ಥ್ಯಾಂಕ್ ಯು ಮಹಾದೇವ್ ಅವರೇ. ಬನ್ನಿ ವೀಕ್ಷಕರೇ, ಈಗ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಬನ್ನಿ. ಈಗ ಅವರು ಯಾವ ಊರು, ಇವ್ರದ್ದು ಜರ್ನಿ ಇದೆಯಲ್ಲ ಹೆಂಗ್ ಸ್ಟಾರ್ಟ್ ಆಯ್ತು ಅದನ್ನ ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ. ಗುರುಗಳೇ ನಮಸ್ತೆ. ನಮಸ್ತೆ. ನಿಮ್ಮಂತ ಸಾಧಕರ ಜೊತೆ ನಾವು ನಿಮ್ಮ ಬಗಲ ಕೂತ್ಕೊಂಡು ನಿಮ್ಮನ್ನ ಮಾತಾಡ್ತಿರೋದು ನನ್ನ ಜನ್ಮದ ಪುಣ್ಯ. ನಂದು ನಮ್ದು ಪುಣ್ಯನೇ ಸ್ವಾಮಿ. ಆತರ ಏನಿಲ್ಲ. ನಮ್ಮ ವೀಕ್ಷಕರಿಗೆ ನಿಮ್ದು ಪರಿಚಯ ಮಾಡ್ಕೊಳ್ಳಿ. ನಿಮ್ದು ಯಾವ ಊರು, ನಿಮ್ಮ ಹೆಸರೇನು, ನಿಮ್ಮ ತಂದೆ ತಾಯಿ ಹೆಸರು ಎಲ್ಲರೂ ನಮ್ಮ ವೀಕ್ಷಕರಿಗೆ ಹೇಳಿ. ನಮ್ಮ ಸ್ವಂತ ಊರು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಬಾಗೇಪಲ್ಲಿ ತಾಲೂಕು ರಾಮಸ್ವಾಮಪಲ್ಲಿ ಅಂತ ಹೇಳ್ಬಿಟ್ಟು ಒಂದು ಗ್ರಾಮ. ಅದರಲ್ಲಿ ನಮ್ಮ ತಂದೆ ತಾಯಿ ದೇವರಂದ್ರ ಮಹಾಭಕ್ತರು. ನಮ್ಮ ತಾಯಿ ಯೋಗನೂ ಪ್ರಾಣಾಯಾಮ ಮಾಡ್ತಾಯಿದ್ರು. ಆದರೆ ನಮ್ಮ ಅಪ್ಪ ಅವರು ಭಜನೆ ವರ್ಕ್ ಇನ್ಸ್ಪೆಕ್ಟರ್ ಇದ್ದರು. PW ವರ್ಕ್ ಇನ್ಸ್ಪೆಕ್ಟರ್ ಇದ್ದಾಗ ಭಜನೆ ಮಾಡಿಕೊಂಡು ಪ್ರತಿ ಭಾನುವಾರ ನಮ್ಮ ದೇವಸ್ಥಾನದಲ್ಲಿ ಭಜನೆ ಮಾಡ್ತಾಯಿದ್ರು. ಮಾಡ್ತಾ ಏನಾಯಿತು, ಒಂದು ದಿವಸ ಪ್ರೋಗ್ರಾಮ್ ಇಟ್ಟಿದ್ದು. ನನಗೆ ಯೋಗ ಅಂದರೆ ಏನು ಗೊತ್ತಿರಲಿಲ್ಲ 76ರಲ್ಲೇ. ಆಮೇಲೆ ಸರಿ ಅಂದರೆ ನಮ್ಮ ಗುರುಗಳು ಡಾಕ್ಟರ್ ನಟರಾಜ್ ಅಂತ ಒಬ್ಬರನ್ನ ಕರೆಸಿದ್ರು, ಯೋಗ ಪ್ರದರ್ಶನ ಕೊಡಿ ಅಂತೇಳಿ. ಆವಾಗ ಅವರು ಯೋಗ ಪ್ರದರ್ಶನ ಕೊಟ್ಟ ತಕ್ಷಣ ನಾನು ನೋಡಿ ಭಾರಿ ಸಂತೋಷ ಆಯಿತು. ಡಾಕ್ಟರ್ ನಟರಾಜ್ ಮಿಟ್ಟೆಮರಿ ಅವರು ತುಂಬ ಯೋಗದಲ್ಲಿ ಪಳಗಿದ್ದಾರೆ. ಅವ್ರು ನೋಡಿ ನನಗೆ ಭಾರಿ ಸಂತೋಷ ಆಯಿತು. ಆವಾಗ ನಾನೇನು ಮಾಡಿದೆ, ನಾನು ಯಾಕೆ ಕಲಿಬಾರ್ದು. ನಾನು ಮೊದಲು ಐರನ್ ಸ್ಟೀಲ್ ಫ್ಯಾಕ್ಟರಿ ಭದ್ರಾವತಿಯಲ್ಲಿದ್ದಾಗ ಹೊಟ್ಟೆ ನೋವು ಅಂದರೆ ತಡ್ಕೊಳ್ಳೋಕ್ಕಲ್ಲ, ಅಷ್ಟು ಹೊಟ್ಟೆ ನೋವಿತ್ತು, ಅಳ್ತಾ ಇದ್ದೆ. ಆಮೇಲೆ ಅಲ್ಲಿಂದ ಬಂದು ಬೆಂಗಳೂರಿಗೆ ಬಂದು PW ಇದ್ದಾಗ ಅವರು ಪರಿಚಯ ಆದರು. ಅವ್ರ ಮುಖಾಂತರ ಏನಾಯ್ತು, ನಾನು ಯೋಗ ಕಲಿಬೇಕು ಅಂತ ಆಸೆ ಹುಡ್ತು. ಅಲ್ಲಿಗೆ 76ನೇ ಇಸ್ವಿಯಲ್ಲಿ ನನಗೆ ಆಸೆ ಹುಟ್ಟಿದ್ದು. ಆವಾಗ ಅವ್ರು ನೋಡಿಕೊಂಡು ನಾನು ಯೋಗ ಎಲ್ಲ ಮಾಡ್ತಾ ಇದ್ದೆ. ನಾನು ಒಬ್ಬನೇ ಸ್ವಂತ ಪ್ರಾಕ್ಟೀಸ್, ನಮ್ಮ ಗುರುಗಳು ಹೇಳ್ಕೊಟ್ಟಿದ್ರಲ್ಲ ಅದನ್ನ ಪ್ರಾಕ್ಟೀಸ್ ಮಾಡಿ ಆಮೇಲೆ ನೌಳಿಕಿಂಗ್ ಹೊಟ್ಟೆ ತೀರ್ಸೋದು ಭಾರಿ ಇಷ್ಟ. ಯಾವಾಗ ನೌಳಿ ಕ್ರಿಯಾಸ್ ಮಾಡಿದ ಹೊಟ್ಟೆ ಯಾವಾಗ ತೀರ್ಸೋ ಮಾಡಿದ್ರೆ ಆವಾಗ ಹೊಟ್ಟೆ ನೋವು ಕಮ್ಮಿ ಆಯ್ತು. ಅಷ್ಟವರೆಗೂ ಹೊಟ್ಟೆ ನೋವು ತಡೆಯೋಕ್ಕಾಗ್ತಾಯಿಲ್ಲ, ಏನು ಆ ಬಾಧೆ ದೇವರೇ ಕಾಪಾಡ್ಬೋದು. ಆವಾಗ ನಮ್ಮ ಗುರುಗಳು ಹೇಳಿದ್ರು, ಅವ್ರ ಆಸೆ ನೀವು ಮುಂದೆ ಚೆನ್ನಾಗಿ ಪೀಳಿಗೆ ಆಗುತ್ತಪ್ಪ, ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಅವ್ರು ನಮ್ಮ ಗುರುಗಳಾದ ಡಾಕ್ಟರ್ ನಟರಾಜ್ ಅವರು ಹೇಳಿದ್ರು. ನಮ್ಮ ತಂದೆ ತಾಯಿ ಇವತ್ತು ಬಾಗೇಪಲ್ಲಿ ದೇವಸ್ಥಾನ ಶಂಕರಾಚಾರ್ಯ, ಶಾರದೆ, ಗಣಪತಿ, ಆಂಜನೇಯ ಸ್ವಾಮಿ, ಯೋಗ ಆಂಜನೇಯ ಸ್ವಾಮಿ ಇದೆ, ಅಲ್ಲೇ ನಾನು ಮಾಡ್ಕೊಂಡಿದ್ದು. ಆಮೇಲೆ ನನಗೆ ಬೆಂಗಳೂರು ಕೆಲಸ ಸಿಕ್ತು. ಬೆಂಗಳೂರಿನಲ್ಲಿ ಬಂದುಬಿಟ್ಟಿದ್ದು. ನಾನು ಆವಾಗ ಯೋಗ ಶುರು ಮಾಡಿದೆ. ಬೆಂಗಳೂರು ನಮ್ಮ ಅಣ್ಣ ತೆಗೆದ್ರು, ಅವ್ರ ಹತ್ರ ಇದ್ಕೊಂಡು ನಾನು ಈಗಲೇ ಶುರು ಮಾಡಿದೆ. ಪ್ರಾರಂಭ ಮಾಡಿದ್ರಿ? ನಾನು 78ಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಬೆಂಗಳೂರಲ್ಲಿ? ಬೆಂಗಳೂರು 80ನೇ ಇಸ್ವಿಗೆ ಸ್ಟಾರ್ಟ್ ಮಾಡಿದೆ. ನಾನು ಹುಟ್ಟಿದ ವರ್ಷ ಅದು. 80 ಸ್ಟಾರ್ಟ್ ಮಾಡಿ ಆವಾಗ ನನಗೆ ಯೋಗ ಮಾಡ್ತಾ ಇದ್ದು. ಒಂದ್ಸಲ ನನಗೆ ನಾಚಿಕೆ ಹಾಕೋದು ಯೋಗ ಮಾಡ್ತಾ. ಅಷ್ಟೊತ್ತು ನಾನು ಯೋಗ ಗೊತ್ತಿರಲ್ಲ. ಈ ಗೆಳೆಯರ ಭಾಗದಲ್ಲಿ ಏನಾಯ್ತು, ಪ್ರೋಗ್ರಾಮ್ ಇಟ್ಟಿದ್ರು. ಆ ಪ್ರೋಗ್ರಾಮ್ಗೆ ನಾನೇನು ಮಾಡಿ ನಾನು ಮಾಡ್ತೀನಿ ಅಂದೆ. ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರ ಕಾಮಿಡಿ ನಾನು ಅಂದು ಪಿಕ್ಚರ್ ಮಾಡಿ ನಾನು ಮಾಡ್ತೀನಿ ಅಂದಿದ್ದಕ್ಕೆ ಎಲ್ಲ ಜನ ತುಂಬ ಹೋಗೋಯ್ತು. ಆವಾಗ ನನಗೆ ಶಿಷ್ಯನ ಕರ್ಕೊಂಡು ಹೋಗಿದ್ದೆ. ಅಕಸ್ಮಾತ್ ಹೆಚ್ಚು ಕಮ್ಮನ್ನ ಎತ್ಕೊಂಡು ಹೋಗ್ರಪ್ಪ ಅಂತೇಳಿ. ಆವಾಗ ಏನಾಯ್ತು, ಅವ್ರೇನ್ ಮಾಡಿದ್ರು, ನೋಡಿದ್ರು ಯೋಗ ಮಾಡ್ತಾ ಇದ್ರು. ಫುಲ್ಲು ರೆಕಾರ್ಡ್ ಆಗ್ಬಿಟ್ಟೆ. ಅಂದ್ರೆ ನೌಳಿ ಅಂದ್ರೆ ಒಂಥರ ಸಮುದ್ರ ಹಳೆ ಇದ್ದಂಗೆ. ಅದು ತಿರ್ಸಾಗ ರಾಜ್ಕುಮಾರ್ ಚೆನ್ನಾಗಿ ಮಾಡಿದ್ರೆ ಚಪ್ಪಾಳಿ ಹೊಡೆದ್ರು. ಆಮೇಲೆ 150-200 kg 2 ಕೈ ಮೇಲೆ ನಿಂತ್ಕೊಂಡು ರೌಂಡ್ ಹೊಡಿತಾ ಇದ್ದೆ. ಅದ್ ನೋಡಿ ಇನ್ನೂ ಭಾರಿ ಸಂತೋಷ. ಆವಾಗ ಗೆಳೆಯರ ಭಾಗದಲ್ಲಿ ನನಗೆ ಶುರುವಾಯ್ತು ಯೋಗದಲ್ಲೇ. ಆಮೇಲೆ ನಾನು ಯೋಗ ಟ್ರೈನಿಂಗ್ ತಗೊಂಡು ತರಬೇತಿ ತಗೊಂಡು ಅಲ್ಲಿಂದ ಹುಡುಗರು ಶಿಷ್ಯರಿಗೆಲ್ಲ ಆಂಜನೇಯ ಸ್ವಾಮಿ ದೇಶದಲ್ಲಿ ನಾನೇ ಸ್ವಂತ ಅವ್ರು ಕೇಳ್ಕೊಂಡು ಅಲ್ಲಿ ಆಂಜನೇಯ ಸ್ವಾಮಿ ಮಾಡಿ ಅಲ್ಲಿಂದ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರವರೆಗೂ ನಾನು ಹುಡುಗರನ್ನ ಕರ್ಕೊಂಡು ಹೋಗೋದು ಎಲ್ಲ ಮಾಡೋದು. ಆಮೇಲೆ ಹೈಕೋರ್ಟ್ನಲ್ಲಿ ನಾನು ಅವ್ರಿಗೂ ಹೇಳ್ಕೊಟ್ಟೆ. ಆಮೇಲೆ ಇಲ್ಲಿ ಚನ್ನಪಟ್ಟಣ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳ್ಕೊಟ್ಟಿದ್ದೀನಿ. ಆಮೇಲೆ ಗುಬ್ಬಿಯಲ್ಲಿ ಯೋಗ ಕ್ಲಾಸ್ ಶುರು ಮಾಡಿದೆ. ರಾಮನಗರ ಇದೆ ಚನ್ನಪಟ್ಟಣ ಯೋಗ ಶುರು ಮಾಡಿದೆ. ಮೈಸೂರು ಎಲ್ಲ ಮಾಡಿ ಇವಾಗ ನಾನು ಬರೋರು ಎಷ್ಟು ಜನ ಬರ್ತಾರೆ, ಹೆಚ್ಚು ಕಮ್ಮಿ ಒಂದು 20-25 ಸಾವಿರ ಜನಕ್ಕೆ ಟ್ರೈನಿಂಗ್ ಕೊಟ್ಟಿರ್ತೀನಿ. ನಾನು ಅದು ಎಷ್ಟೊಂದು ನಾನು ಮರ್ತೋಗ್ಬಿಡ್ತೀವಿ. ಅಷ್ಟು ಜನ ಟ್ರೈನಿಂಗ್, ಎಷ್ಟೋ ಜನ ಗುರುಗಳಾಗಿದ್ದಾರೆ. ನನ್ನ ಶಿಷ್ಯರೇ ಇವಾಗ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರವರೆಗೂ ಆಗಿದ್ದಾರೆ. ತುಂಬಾ ಪಳಗಿದ್ದಾರೆ. ಇಂಟರ್ನ್ಯಾಷನಲ್ ಅವ್ರು ಬೇರೆ ಜನ ಹೋಗಿದ್ದಾರೆ. ನಾನು ಇಂಟರ್ನ್ಯಾಷನಲ್ ಚಾಂಪಿಯನ್ನಲ್ಲಿ ಉಮ್ಡಿಯಲ್ಲಿ ಇಂಟರ್ನ್ಯಾಷನಲ್ ಬಂದಿರು. ಉಮ್ಡಿಯಲ್ಲಿ ಏನಾಯ್ತು, ಕಾಂಪಿಟೇಷನ್ ಇಟ್ಟರು. 3 ಟೈಪ್ ಇರ್ತಾರೆ, ಫಸ್ಟ್, ಸೆಕೆಂಡ್, ಥರ್ಡ್. 3ರಲ್ಲಿ ಫಸ್ಟ್ ಪ್ಲೇಸ್ ಹೊಡೆದಕ್ಕೆ ಯೋಗ ಸೂರ್ಯ ಅಂತ ಅವಾರ್ಡ್ ಕೊಟ್ಟರು ಉಮ್ಮಡಿ ಪುಂಡಿಯಲ್ಲಿ. ಆಮೇಲೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ, ಬೆಂಗಳೂರು ಎಲ್ಲ ಮುಗಿದೋಯ್ತು. ಇವಾಗ ಕಂಟಿನ್ಯೂ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ನಮ್ಮಿಂದ ಅನುಕೂಲ ಆಗುತ್ತೆ, ಎಷ್ಟೋ ಆರೋಗ್ಯವಾಗಿ ಕಾಪಾಡ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ಗೆಳೆಯ ಇದು
ಪ್ರೀತಿ ನಗರ ಅಂತ ಇದೆ, ಲಗ್ಗೇರಿ ಬ್ರಿಡ್ಜ್ ಹತ್ರ. ಪ್ರೀತಿ ನಗರದಲ್ಲಿ ಸ್ವಂತ ಮನೆ ಕಟ್ಕೊಂಡು ಹಾಲ್ ಕಟ್ಕೊಂಡು ನಾನು ಯೋಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಶುಗರು, BP, ಗ್ಯಾಸ್ಟ್ರಿಕ್, ಅಲ್ಸರ್ ಯಾವುದೂ ಇಲ್ಲ. ಇಷ್ಟೊತ್ತಿಗೆ ದೇವ್ರು ನನಗೆ ಆರೋಗ್ಯ ಕೊಟ್ಟಿದ್ದು. ನನ್ನ ಜೀವನದಲ್ಲಿ ಏನೂ ಸಾಧನೆ ಮಾಡಿಲ್ಲ, ಬರೀ ಯೋಗನಲ್ಲೇ ಸಾಧನೆ ಮಾಡಿದೆ. ನಾನು ಯೋಗ ಫೀಸ್ನಲ್ಲಾದ್ರೆ ನಾನು ಸ್ವಂತ ಬೆಂಗಳೂರು 4-5 ಮನೆ ಕಟ್ಸ್ಬೇಕಾಯ್ತು. ಆದರೆ ನಮ್ಮ ದೇವಸ್ಥಾನ ಇವತ್ತಿ ದೇವಸ್ಥಾನ ದೇವ್ರ ಮೇಲೆ ಇಟ್ಕೊಂಡು ಆ ಹೆಸರು ಕಾಪಾಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ TV ಅವರು ಬಂದು ನನಗೆ ಒಂದು ಇದು ಕೊಟ್ಟರು, ಅವ್ರಿಗೆ ನಾನು ಧನ್ಯವಾದ ಇಲ್ಲ ಗುರುಗಳೇ. ಏನ್ ಗೊತ್ತಾ ಗುರುಗಳೇ, ಇಷ್ಟೆಲ್ಲ ನೀವು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನೋಡಿ ಸ್ನೇಹಿತರೆ, ಅಣ್ಣವ್ರ ಬಾಯಲ್ಲೇ ಕೇಳಿಸ್ತೀನಿ, ಗುರುಗಳ ಬಾಯಲ್ಲಿ. ಗುರುಗಳೇ, ನಿಮ್ಗೆ ಎಷ್ಟು ವರ್ಷ? ನಿಮ್ಗೆ 76 ವರ್ಷ ಇವಾಗ ಆಗಿದೆ. ನೋಡಿ, ನಾವೆಲ್ಲರೂ ಇವಾಗಲೇ ನಾವು ಒಂದು 3rd ಫ್ಲೋರ್ ಹತ್ತಕ್ಕಾಗಲ್ಲ, ಬರೀ 1st ಫ್ಲೋರ್ ಹತ್ತಕ್ಕಾಯ್ತಾ ಇಲ್ಲ. ಎವ್ರಿಡೇ ಇವರು ಯೋಗ ಕ್ಲಾಸ್ ಇರೋದು 3rd ಫ್ಲೋರಲ್ಲಿ. ಒಂದು ದಿನಕ್ಕೆ ಒಂದು 10 ಸಲ ಮೇಕತ್ತದು ಕೆಳಗಡೆ ಇಳಿಯೋದು ಅವರು ಆ ಕೆಲಸ ಅವ್ರದ್ದು. ಅಷ್ಟೆಲ್ಲ ಸ್ಟೂಡೆಂಟ್ಗಳು ಬರ್ತಾರೆ ಹೋಗ್ತಾರೆ. ಗುರುಗಳೇ, ನೀವು ನಿಮ್ಮ ಒಂದಷ್ಟು ಸ್ಟೂಡೆಂಟ್ಗಳೆಲ್ಲ ಬಂದು ಹೋಗಿದ್ದಾರೆ. ಸ್ಪರ್ಶ ರೇಖಾ ಅವರು, ಕೋಮಲ್ ಸರ್, ಮತ್ತೆ ದೊಡ್ಡ ದೊಡ್ಡ VIP-ಗಳೆಲ್ಲ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಯಾವ ಬ್ರಾಂಚ್ ಅಲ್ಲಿ ನೀವು ಮಾಡಿದಾಗ ಅವರೆಲ್ಲ ಬಂದಿದ್ದು? ಶಂಕರ ಮಠದಲ್ಲಿ ಬಂದಿದ್ರು. ಆಮೇಲೆ ಇವರು ಕೋಮಲ್ ಅವರು ನನಗೆ ಸರ್, ನನಗೆ ಎಲ್ಲರೂ ನೋಡ್ತಾರೆ, ಮನೆ ಹತ್ರ ಹೇಳ್ಕೊಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಅವ್ರ ಮನೆಗೆ 3 ತಿಂಗಳು ಟ್ರೈನಿಂಗ್ ಕೊಟ್ಟು ಎಲ್ಲ ಆಸನಗಳು ಕಲ್ತಿದ್ದೀನಿ. ಇವಾಗ ಫೋನ್ ಮಾಡಿ ನಮಸ್ಕಾರ ಗುರುಗಳೇ ಅಂತ ಇದ್ದಾರೆ. ಇವಾಗ ಫೋನ್ ಮಾಡ್ತೀನಿ ನಿಮ್ಮ ಎದುರಿಗೇನೆ. ಆ ತರ ಇದೆ. ಸುರೇಶ್ ಕುಮಾರ್ 80ನೇ ವಯಸ್ಸಿಂದ ಪರಿಚಯ. ನರೇಂದ್ರ ಬಾಬು ಇನ್ನ ಅವರು ಕಾರ್ಪೊರೇಟ್ ಆದಾಗ್ಲಿಂದಾನೆ ಅವರು ಪರಿಚಯ ನಮ್ಮ ಜೊತೆಯಲ್ಲೇ ಇದ್ರು. ಆಮೇಲೆ ಗೋಪಾಳನ್ನ ಒಂದು 15 ವರ್ಷ 20 ವರ್ಷ ನಾವು ನಮ್ಮ ಪರಿಚಯ ಮಿನಿಸ್ಟರ್ ಆಗ್ಲಿ ಆವಾಗ್ಲೂ ಪರಿಚಯ ಇದ್ದಾರೆ. ಗುರುಗಳಿಗೆ ಇವಾಗ 76 ಆಗಿದೆ. 80 ಆದಾಗ ಗುರುರತ್ನ ಅವಾರ್ಡ್ ಅನ್ನ 80 ಜನಕ್ಕೆ ಕೊಡ್ಬೇಕಂತ ನಿಶ್ಚಯ ಮಾಡ್ಕೊಂಡಿದ್ದಾರೆ. ಅದು ನಮ್ಮ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಾದೇವ ಗುರುಗಳವರ ಸಾರಥ್ಯದಲ್ಲಿ ಹಲವಾರು ಕಲಾವಿದರುಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಜರುಗುತ್ತೆ. ಎಲ್ಲರೂ ಸಹಭಾಗಿತ್ವದಲ್ಲಿ ಇದನ್ನ ಜರುಗಿಸೋಕ್ಕೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಗುರುಗಳೇ, ಈಗ ನೀವು ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆ ಅವರು ಏನಿದ್ದಾರೆ ಅವರ ಸಮ್ಮುಖದಲ್ಲಿ ನೀವು ಯೋಗಾಸನವನ್ನ ಮಾಡಿ ನೀವು ಅಲ್ಲಿ ಪುರಸ್ಕಾರವನ್ನ ಗಳಿಸ್ತೀರಾ. ಹೆಂಗೆ ಇದೆಲ್ಲ ಯಾವ ರೀತಿ ಕನೆಕ್ಟಿವಿಟಿ ಆಯ್ತು, ಸಾಧ್ಯ ಆಯ್ತು? ನಾವು ಒಂದು ಸ್ವಲ್ಪ ಪ್ರೋಗ್ರಾಮ್ ಕೊಡ್ತಾ ಇದ್ವಿ, ಅಲ್ಲಿ ಫಂಕ್ಷನ್ ನಡೀತಾ ಇತ್ತು. ಕೊಡಿದ ತಕ್ಷಣ ವೀರೇಂದ್ರ ಸ್ವಾಮೀಜಿಯವ್ರು ಬಂದು ನೋಡ್ಬಿಟ್ಟು ನೀವು ಇನ್ನೊಂದು ಸಲ ಕೊಡಿ ಅಂದ್ರು. ಆವಾಗ ನಾನು ಫುಲ್ 2 ಸಲ ಅವ್ರ ಫ್ಯಾಮಿಲಿ ಬಂದು 2-3 ಸಲ ಅಲ್ಲಿ ಡಮ ಕೊಟ್ಟೆ. ಕೊಟ್ಟ ತಕ್ಷಣ ದೊಬ್ಬಕೊಂಡ್ಬಿಟ್ಟು ನನ್ನ ಏನಪ್ಪ ನೀನು ಭಯಂಕರ ಮನುಷ್ಯ ಅಂತ ಹೇಳ್ಬಿಟ್ರು. ಯಾಕಂದ್ರೆ 200 kg 2 ಕೈಯಲ್ಲಿ ಇಟ್ಕೊಂಡು ರೌಂಡ್ ಹೊಡಿತಾ ಇತ್ತು, ಜೀವಚಕ್ರಾಸನ ಅಂತೀವಿ. ಅದು ಹೊಡೆದು ಯಾರು ಹೊಡೆದಿಲ್ಲ, ಅದೊಂದೇ. ಆಮೇಲೆ ಹೊಟ್ಟೆ ತೀರ್ಸೋದು ಫುಲ್ ರೆಕಾರ್ಡ್ ಮಾಡಿದೆ. ಏನೋ ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ನಾನು ಈ ಮಟ್ಟಿಗೆ ಬಂದು ಸೇರಿದ್ನಿ. ಅಂದರೆ ನಮ್ಮ ಪ್ರತಿ ವರ್ಷನೂ ಗೋಪಾಲಣ್ಣವರು, ಸುರೇಶ್ ಕುಮಾರು, ನರೇಂದ್ರ ಬಾಬು, ಸೋಮಣ್ಣವರು, ಬಾಲಗಂಧರ ಸ್ವಾಮಿ, ಶಿವಕುಮಾರ ಸ್ವಾಮಿ, ಸಿದ್ಧಗಂಗೆ ಸ್ವಾಮಿ, ಓಂಕಾರ ಸ್ವಾಮಿ, ಆಮೇಲೆ ಕೊಲ್ದಮಠ ಶಾಂತಿವೀರ ಸ್ವಾಮಿಗಳು ಎಲ್ಲರೂ ನನ್ನ ಫಂಕ್ಷನ್ಗೆ ಅವರು ಇದು ಹೇಳಿದ ತಕ್ಷಣ ನಮಸ್ತೆ ಗುರುಗಳೇ ಅಂತ ಬಂದು ಅವ್ರನ್ನ ಆಶೀರ್ವಾದ ತಗೊಂಡು ನಾನು ಇಲ್ಲಿವರೆಗೂ ಆಗಿದ್ದೀನಿ. ಇನ್ನು ಮುಂದೆ ನಿಮ್ಮ ಪ್ರೀತಿ ವಿಶ್ವಾಸ ಇದ್ರೆ ಇನ್ನು ಮುಂದೆ ಆಗ್ತೀನಿ. ಇಲ್ಲ ಅಂದ್ರೆ ಇಲ್ಲ, ನೀವು ಇನ್ನು 100 ಕಾಲ ಬಾಳ್ಬೇಕು, 100 ಕಾಲ ಸುಖವಾಗಿ ನಿಮ್ಮ ಕೈಯಲ್ಲಿ ಇನ್ನು ಎಂತೆಂಥ ಸಮಾಜಮುಖಿಯ ಕೆಲಸ ಕಾರ್ಯಗಳನ್ನ ನೀವು ಮಾಡಬೇಕು. ರಾಷ್ಟ್ರ ಮಟ್ಟದಲ್ಲಿ ಹೋಗಿ ಅಲ್ಲಿ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ರೆ ಇದೆಲ್ಲಾನು ಯಾಕೆ ಮಾಡ್ಬೇಕಂತ ನಿಮ್ಗೆ ಅನ್ನಿಸ್ತು? ನಿಮಗೆ ನಾವು ಮನುಷ್ಯ ಇರುವವರೆಗೂ ನಮ್ಮ ಆರೋಗ್ಯ ನೋಡಿ ಬೇರೆಯವ್ರ ಆರೋಗ್ಯ ಕೊಡ್ಬೇಕಂತ ನನ್ನ ಆಸೆ. ಅವರು ನಾನು ಚೆನ್ನಾಗಿರೋಲ್ಲ, ಅವರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತಾನೆ ಮಾಡ್ತೀನಿ. ಇದೆಲ್ಲ ಸಾಮಾಜಿಕ ಕೆಲಸ ಕಾರ್ಯಗಳು ಮಾಡಕ್ಕೆ ನಿಮಗೆ ಇದೆಲ್ಲ ಹೆಂಗೆ ಸಾಧ್ಯ ಆಯಿತು? ಹಣ ಎಲ್ಲಿಂದ ಬಂತು ನಿಮಗೆ? ಯಾವ ರೀತಿ ಜೀವನ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ? ನಾನು ಆರೋಗ್ಯ ಇಲಾಖೆ ಕೆಲಸ ಮಾಡ್ತಾ ಇದ್ದೀನಿ, ಇಂಪಾರ್ಟೆಂಟು. ಬೆಳಗ್ಗೆ 6ರಿಂದ 7, 7ರಿಂದ 2 ಬ್ಯಾಚ್, ಸಾಯಂಕಾಲ 6ರಿಂದ 7 ಬ್ಯಾಚ್, ಈ ಥರ ಮಾಡ್ಕೊಂಡು ಎಲ್ಲ ರಜಾ ಆಗ್ಬಿಟ್ಟು ನ್ಯಾಷನಲ್ ಹರಿಯಾಣ, ಪಂಜಾಬ್, ಚಂಡೀಗಢ, ಒರಿಸ್ಸಾ, ಕರ್ನಾಟಕ ಇವೆಲ್ಲ ಹೋಗ್ತಾ ಇದ್ದು. ವರ್ಷಕ್ಕೆ ನಮ್ಮ ಕರ್ನಾಟಕ ಯೋಗ ಅಸೋಸಿಯೇಷನ್ ಸ್ಟೇಟ್ ವಿನ್ ಆದರೆ ನ್ಯಾಷನಲ್ ಕರ್ಕೊಂಡು ಹೋಗ್ತಾರೆ ಅವರೇ. ಎಲ್ಲ ಕಡೆ ಹೋಗಿ ಸಿಮ್ಲಾಗ್ ಹೋಗಿದ್ನಿ. ಮತ್ತೆ ನಮ್ಮ ಡಾಕ್ಟರ್ ಹೆಜ್ಜಾಜಿ ಮಾದೇವರು ಅಂಡಮಾನ್ ನಿಕೋಬಾರ್ ಕರ್ಕೊಂಡು ಹೋಗಿದ್ರು. ಅಲ್ಲಿ ಒಂದು ಕ್ಲಾಸ್ ಶುರು ಮಾಡಿದ್ವು. ದೊಡ್ಡ ಮನೆಯಲ್ಲಿ ದೊಡ್ಡ ದೇವರನ್ನ, ಅಣ್ಣವ್ರನ್ನ ಯಾವ ರೀತಿ ನೀವು ಮೀಟ್ ಮಾಡಿದ್ದಂಗೆ, ಭೇಟಿಯಾದ ಕ್ಷಣ ಹೆಂಗಿತ್ತು? ಎಲ್ಲಿ ಭೇಟಿಯಾದ್ರಿ? 80ನೇ ಇಸ್ವಿಯಲ್ಲಿ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಕಾಮನ್ ಬಿಲ್ ಮಾಡ್ತಾ ಇರುವಾಗ, ಆವಾಗ ನಮ್ಮ ಮನೆ ಅಲ್ಲೇ ಸ್ಟುಡಿಯೋ ಪಕ್ಕದಲ್ಲಿ ಇದ್ದಿದ್ದು. ಅಲ್ಲಿ ಸ್ಟುಡಿಯೋ ಒಳಗೆ ಹೋದ್ರೆ ಅಣ್ಣವರು ದರ್ಶನ ಆಯ್ತು. ಅಣ್ಣ ಸರ್ ನಿಮ್ಮ ಪಾದಕ್ಕೆ ನಮಸ್ಕಾರ, ನಾನು ಒಂದು
ತೋರಿಸಿದ ನವಲಿಕೆರೆ ತೋರ್ಸಪ್ಪ ಅಂದರು. ಯಾವಾಗ ಫುಲ್ ನೋಡಿದ್ರೆ ಅವಾಗ ಬೆನ್ನು ತಟ್ಟಿ ರಾಜ್ಕುಮಾರ್ ಸರ್ ನನಗೆ ರಾಘವೇಂದ್ರ ಸ್ವಾಮಿ ಅನಾಗ್ರಹ ನಿಮಗಿಲ್ಲ ಅಂತೇಳಿ ಆಶೀರ್ವಾದ ಅವ್ರ ಕಾಲ್ಗೆ ಅಡ್ಡ ಬಿದ್ದಿದ್ದೆ. ಯಾಕೆಂದರೆ ಅವ್ರು ಹಿರಿಯವರು ಅಂಥ ಗುರುಗಳು ಸಿಗೋಲ್ಲ. ಆ ಕಾಮನ್ ಬಿಲ್ ನೋಡಿ ಭಾರಿ ಸಂತೋಷ ಆಯ್ತು ನಾನು. ಆವಾಗ ಅವ್ರ ಕಾಲ್ಗೆ ಬಿದ್ದ ತಕ್ಷಣ ಅವರು ಆಶೀರ್ವಾದ ತಗೊಂಡು ಅದು ಅವ್ರು ನಮ್ಗೆ ಪರಿಚಯ ಆದರು. ಆಮೇಲೆ ಶಂಕರನಾಗು ತಾಯಿನ ಇವರದ್ದು ಸ್ಟುಡಿಯೋದಲ್ಲಿ ಶೂಟಿಂಗ್ನಲ್ಲಿ ನಾನು ಹೋದೆ, ಒಂದೆರಡು ಸೀನ್ ಮಾಡಿದೆ. ಅವರು ನಮ್ಮ ಆತ್ಮೀಯರಾಗ್ಬಿಟ್ರು. ಯಾವ್ದು ಸಿನಿಮಾ ಯಾವ್ದು? ತಾಯಿ ಕನಸು. ತಾಯಿ ಕನಸಲ್ಲಿ ನೀವು ಕೂಡ ಪಾತ್ರವನ್ನ ಮಾಡ್ತೀರಾ? ಪಾತ್ರ ಕೊಟ್ಟಿದ್ದಾರೆ. ಯಾವುದೋ ನಮ್ಗೊಂದು ಕಲೆಯಿಂದ ಆಸೆ, ಅದು ತಗೊಂಡು ಅಲ್ಲಿ ಮಾಡಿದ್ದೀನಿ. ಹೆಚ್ಚು ಕಮ್ಮಿ 1,000 ಜನ ಮೇಲೆ ಬಂದಿದ್ರು. 3 ದಿವಸ ಎಲ್ಲ ಇದ್ರು. ಎಲ್ಲಿ ನಡೆದಿದ್ದು? ಮಹಾಲಕ್ಷ್ಮಿ ವೀರಾಂಜನೇಯ ಸ್ವಾಮಿ ಟೆಂಪಲ್ ಮಹಾಲಕ್ಷ್ಮಿ ಲೇಕ್ನಲ್ಲಿ. ಅಲ್ಲಿ ನೀವು ಇಂಟರ್ನ್ಯಾಷನಲ್ ಲೆವೆಲ್ಗೆ ನೀವು ಹೋಗಿ ಸ್ಪರ್ಧೆ ಕೊಡೋದಲ್ದೇನೆ ಅವ್ರನ್ನ ನೀವು ಕೂಡ ಕರೆಸಿ ಅವ್ರೆಲ್ಲಾರು ಅವ್ರಿಗೆಲ್ಲ ಅಕಾಮಿಡೇಷನ್ ಕೊಟ್ಟು ಊಟದ ವ್ಯವಸ್ಥೆ ಕೊಟ್ಟು, ಇವತ್ತು ಎಷ್ಟೋ ಕಡೆ ಹೋದಾಗ ಯಾರು ಕಾನ್ಸಂಟ್ರೇಟ್ ಮಾಡಲ್ಲ, ಅವ್ನು ಬರ್ತಾನೆ ವೇದಿಕೆಯಲ್ಲಿ ಅವನ ಪ್ರದರ್ಶನ ನೀಡ್ತಾನೆ ಹೊರಟ್ಬಿಡ್ತಾನೆ. ಆದ್ರೆ ನೀವು ಇಷ್ಟೆಲ್ಲ ದೊಡ್ಡ ತಂಡವನ್ನ ಕಟ್ಕೊಂಡು ಅವ್ರು ಬಂದವ್ರಿಗೆ ಅಕಾಮಿಡೇಷನ್ ಕೊಟ್ಟು ಊಟ ತಿಂಡಿ ಮೂಲಭೂತ ಸೌಕರ್ಯಗಳನ್ನು ನೋಡ್ಕೊಂಡು ಮತ್ತೆ ಜೊತೆಗೆ ಆ ಪ್ರದರ್ಶನ ನೀಡಿದಂತ ಸ್ಪರ್ಧಾಳುಗಳು ಎಲ್ಲರಿಗೂ ನೀವು ಧನ ಸಹಾಯವನ್ನ ನೀಡ್ತೀರಾ, ಪ್ರಶಸ್ತಿ ಕೊಡೋದ್ರ ಜೊತೆಗೆ ಧನ ಸಹಾಯವನ್ನು ಕೂಡ ನೀಡ್ತೀರಾ. ಹೆಂಗೆ ಇದು ಯಾವ ರೀತಿ ಸಾಧ್ಯ ಆಯ್ತು ಗುರುಗಳೇ? ಯಾವ ರೀತಿ ಇದು ಹೆಂಗೆ? ಆ ದೇವರ ಅನುಗ್ರಹ. ನಾವು ಏನು ಹೇಳಕ್ಕಾಗಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊರಗೆ ಪಡೆದಿರಂತ ಕೆರೆ ನೀರು ಕೆರೆಗೆ ಚೆರ್ತಾ ಇದ್ದೀವಿ. ನಮ್ಮ ತಂದೆ ಆಸ್ತಿ ನಾನು 5 ಪೈಸೆ ತಗೊಂಡಿಲ್ಲ. ಯಾಕಂದ್ರೆ ನಾನು ಕಷ್ಟಪಟ್ಟು ನಮ್ಮ ಯೋಗದಿಂದ ತುಂಬಾ ಇಂಪ್ರೂವ್ ಆಗಿ ಊರಿನಲ್ಲಿ ದೇವಸ್ಥಾನ ಇವತ್ತು ಇದೆ. ನಿಜವಾಗ್ಲೂ ಹೇಳ್ಕೋಬಾರ್ದು. ಆಂಜನೇಯ ಸ್ವಾಮಿ ಇದಾರೆ ಪದ್ಮಾಸನದಲ್ಲಿ, ಎಷ್ಟು ಚೆನ್ನಾಗಿದಲ್ಲ. ಧ್ಯಾನಕ್ಕೆ ಹೋದ್ರೆ ಎಷ್ಟು ಸಂತೋಷ. ಅಲ್ಲಿಗೂ ಇವರು ಬಂದಿದ್ರು, ಯಾರು ನಮ್ಮ ಕೋಮಲ್ ಸಾರು ಬಂದು ಅಲ್ಲಿ ಧ್ಯಾನ ಮಾಡ್ಕೊಂಡ್ ಬಂದ್ರು. ಎಲ್ಲಿ? ಬಾಗೇಪಲ್ಲಿ ತಾಲೂಕು ರಾಮಸಂಪಲ್ಲಿ ಗ್ರಾಮ. ಸಾಯಿ ಕುಮಾರ್ ಅಲ್ಲೇ ಹುಟ್ಟಿದ್ದು ನಮ್ಮೂರ್ನಲ್ಲಿ. ನಾನು ಯಾರು ಅಂತ ಗೊತ್ತಾಯ್ತೋ ನಿಮ್ಗೆ? ನೋಡಿ, ಒಂದು ಫೇಮಸ್ ರವಿಶಂಕರ್ ಅವರು, ನೋಡಿ ದೊಡ್ಡ ಲೆಜೆಂಡ್ ಅವರು. ಅಂತ ಒಂದು ಕುಟುಂಬ, ಈ ಕುಟುಂಬದಲ್ಲಿ ಜೊತೆಯಲ್ಲಿ ಇದಾರಲ್ಲ, ಅಂದ್ರೆ ಯಾವ ರೀತಿ ನಿಮ್ಗೆ ಯಾವ ರೀತಿ ಅವ್ರ ಸಂಬಂಧ ಯಾವ ರೀತಿ ಆದ್ರು? ನಿಮ್ ತಾಯಿ ಕಡೆಯಿಂದ ಸಂಬಂಧನ, ತಂದೆಯಿಂದ ಸಂಬಂಧನ? ನಮ್ಮ ತಾಯಿ ತಂಗಿ ಮಗನೇ ಅವರು, ಹೆಚ್ಚಿಗೆ ದೂರ ಅಲ್ಲ. ನಮ್ಮ ಚಿಕ್ಕಪ್ಪ ಮಗ ಆಗ್ಬೇಕು, ಚಿಕ್ಕಮ್ಮ. ಓಹೋ, ಸಾಯಿ ಕುಮಾರ್ ಅವರು, ರವಿಶಂಕರ್ ಅವರೆಲ್ಲ. ಹೌದೌದೌದು. ಅಂದ್ರೆ ಈಗ್ಲೂ ನಿಮ್ಗೆ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಮಾತನಾಡಿ ಹೋದ ತಕ್ಷಣ ಮಾಡ್ತಾರೆ. ಎಲೆಕ್ಷನ್ ನಿಂತಿದ್ರು, ನಾವೆಲ್ಲ ಅವ್ರು ಸಪೋರ್ಟ್ ಕೊಟ್ಟು. ಏನೋ ಅವ್ರಿಗೂ ಟೈಮ್ ಸರಿಯಿಲ್ಲ, ಅವ್ರು ಸೋತ್ರು. ಇಲ್ಲ ಅಂದ್ರೆ ಬಿಜೆಪಿಯಲ್ಲಿ ಬರ್ತಾ ಇದ್ರು. ಅಲ್ಲ ಇರ್ಲಿ ಪಾಪ, ಅದು ಪಾಪ XYZ ಅದು ಪಾಪ. ಅಂದ್ರೆ ಈಗ್ಲೂ ನಿರಂತರವಾಗಿ ನಿಮ್ಗೆ ಅವರು ಟಚ್ ಅಲ್ಲಿ ಇದ್ದಾರೆ. ಅವರು ಇದ್ದಾರೆ. ಗುರುಗಳೇ, ಈ ತರದ ಸಾಮಾಜಿಕ ಕೆಲಸ ಕಾರ್ಯಗಳು ಮಾಡ್ತಿರೋದು ಅವ್ರಿಗೆ ಏನಾದ್ರು ಗೊತ್ತಿದ್ಯಾ? ಏನಾದ್ರು ಒಂದಷ್ಟು ಅಲ್ಪ ಸ್ವಲ್ಪ ಏನಾದ್ರು ಹೆಲ್ಪ್ ಮಾಡ್ತಿದಾರ ಇಲ್ವಾ? ಹೆಂಗೆ? ಏನಿಲ್ಲ, ಬೂದಿ ಮೆಚ್ಚ ಕಂಡಂಗಿದ್ದೀನಿ ನಾನು. ಅಂದ್ರೆ ನೀವ್ ಯಾರ ಹತ್ರನು ಯಾರು ಇವತ್ತು ಒಂದು ಪೈಸೆ ಕೇಳಿದ್ರೆ ನಿರೀಕ್ಷೆಗೂ ಮೀರ್ ಜಾಸ್ತಿನೇ ಕೊಡ್ಬಹುದು. ಆದ್ರೆ ನೀವು ಯಾರ ಹತ್ರನು ಕೇಳಿಲ್ಲ, ವೈಯಕ್ತಿಕವಾಗಿ ನೀವು ಇದನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ. ಗುರುಗಳೇ, ನಾನು ನಿಮ್ಮನ್ನ ನೇರವಾಗಿ ಕೇಳ್ತಾ ಇದ್ದೀನಿ, ಸಾರಿ ಡಿಸ್ಟರ್ಬೆನ್ಸ್. ನೀವು ನಾನು ನಂದು ಅಂತ ನೀವು ಸ್ವಾರ್ಥವನ್ನ ನೋಡ್ಕೊಂಡಿದ್ರೆ ಏನಾಗಿರ್ತಿದ್ರಿ ನೀವು? ಬೆಂಗಳೂರು 4 ಮನೆ ಕಟ್ತಾ ಇದ್ದೆ. ಇಡೀ ನಾನೇ ರೆಕಾರ್ಡ್ ಐತೆ. ರಾಜ್ ಇದು ಕಂಟ್ರಿ ಸ್ಟುಡಿಯೋ ಹತ್ರ ನನ್ನಿ ಲೇಔಟ್ನಲ್ಲಿ 5,000 ರೂಪಾಯಿ ಒಂದು ಮನೆ. ಒಂದು ಸೈಟ್ 5,000. ಅಲ್ಲಿಗೆ ಹೆಚ್ಚು ಕಮ್ಮಿ 4-5 ಸೈಟ್ ಕೋಟಿಗಟ್ಲಾಗೋದು. ಏನಾಸೆ ನನ್ನ ಜೊತೆಯಲ್ಲಿ ಬರೋದಿಲ್ಲ. ಹೆಂಗ್ ಬಂದು ಹಂಗೆ ಹೋದು. ಇರುವವರೆಗೂ ದಾನ ಮಾಡು, ಇಲ್ಲ ಅಂದ್ರೆ ಧ್ಯಾನ ಮಾಡು. ಸೂಪರ್ ಸೂಪರ್ ಗುರುಗಳೇ, ಎಂತ ವರ್ಡ್ ಹೇಳಿದ್ರಿ ಗುರುಗಳೇ. ನಿಜವಾಗ್ಲೂ ಇಷ್ಟೆಲ್ಲ ನೀವು ಎತ್ತರಕ್ಕೆ ಬೆಳೆದಿದ್ದೀರಾ, ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಂದ್ರೆ ನೋಡಿ ಗುರುಗಳೇ, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಇವರಿಷ್ಟೆಲ್ಲ ಸಾಧನೆ ಮಾಡೋಕ್ಕೆ ಅವರ ಜೊತೆಯಲ್ಲಿ ಕಟ್ಟಿದಂಥ ತಂಡಗಳಿದೆಯಲ್ಲ, ಶಿಷ್ಯರ ತಂಡಗಳಿದೆಯಲ್ಲ, ನಮ್ಮ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಾದೇವ್ ಗುರುಗಳು, ಮತ್ತೆ ಅವ್ರ ಜೊತೆಯಲ್ಲಿದ್ದಂತಹ ಭಾರತಿ ಮೇಡಮ್ ಅವರು, ಮತ್ತೆ ಅವ್ರ ಜೊತೆ ದೊಡ್ಡ ತಂಡ ಇದೆ, ಬಳಗ ಇದೆ. ಯಾಕಂದ್ರೆ ಇದು 1000 ಜನ ಇದ್ದಾರೆ. ಅವರೆಲ್ಲ ಹೆಸರನ್ನ ಹೇಳ್ತಾ ಹೋಗ್ತಾ ಇದ್ರೆ 1000 ಜನ ಇದ್ದಾರೆ. ಭಾಳ ಖುಷಿಯಾಗುತ್ತೆ ಇಂಥ ಒಂದು ಸಾಧಕರ ಜೊತೆ ನಾವು ಇಷ್ಟೋ ತನಕ ಮಾತಾಡಿದ್ದು. ತುಂಬಾನೇ ಖುಷಿ ಆಯಿತು. ಅದೇನೋ ಗೊತ್ತಿಲ್ಲ, ನನಗೆ ಇವತ್ತು ಎಲ್ಲೋ ಒಂದು ಕಡೆ ನಾನು ಧನ್ಯನಾದೆ ನಿಮ್ಮ ಕೈಯನ್ನ ಸ್ಪರ್ಶ ಮಾಡಿ ಇಂಥ ಸಾಧಕರ ಜೊತೆ. ಯಾಕಂದ್ರೆ ತಮಾಷೆನೇ ಅಲ್ಲ ಅದು. ಇವತ್ತು 25 ವರ್ಷದ ಮಕ್ಕಳು, 18 ವರ್ಷದ ಮಕ್ಕಳು ನೆಗೆದು ಬೀಳ್ತಾ ಇದ್ದಾವೆ, ಹೋಗ್ತಾ ಇದ್ದಾರೆ, ದುಶ್ಚಟಗಳಿಗೆ ಹಾಳಾಗ್ತಾ ಇದ್ದಾರೆ. ನೋಡಿ, 76 ವರ್ಷ ಅಂದ್ರೆ ಅದನ್ನು ಕಡಿಮೆ ಸಾಧನೆನ ಅದು. ನೋಡಿ, ಅದು 80 ವರ್ಷಕ್ಕೆ ನಾನು ಈ ಥರದ್ದೊಂದು ಮಾಡ್ಬೇಕಂತ ಕನಸು ಕಟ್ಟಿದ್ದಾರೆ. ತುಂಬ ಖುಷಿಯಾಗುತ್ತೆ ವೀಕ್ಷಕರೇ. ಇಷ್ಟೋ ತನಕ ಅಣ್ಣವ್ರನ್ನ ನಾವು ಮಾತಾಡ್ಸಿದ್ದು, ಇದೆಲ್ಲ ಮಾಡಿದ್ದು
ಇಷ್ಟೋ ತನಕ ವೀಕ್ಷಕರೇ ನಮ್ಮ ಯೋಗ ಗುರುಗಳಾಗಲಿ ನಾನಾಗಲಿ ಏನಾದರೂ ಮಾತಾಡಿರುವಂಥ ಮಾತಲ್ಲಿ ತಪ್ಪು ತೊಂದರೆಗಳು ಏನಾದರೂ ಬಂದಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ನನ್ನ ಪ್ರೀತಿಯ ವೀಕ್ಷಕರು ಪ್ರತಿ ವಿಡಿಯೋನ ನನಗೆ ಒಳ್ಳೆ ಲೈಕು ಕಾಮೆಂಟ್ಸ್ ಕೊಡ್ತಾ ಒಳ್ಳೆ ವ್ಯೂಸ್ ಆಯ್ತಾ ನನ್ನನ್ನು ಬೆಳೆಸ್ತಾ ಬರ್ತಾ ಇದ್ದೀರಿ. ನಾನು ಯಾವತ್ತೂ ಸಾಯೋ ತನಕ ಇದನ್ನು ನಾನು ಎಂದೂ ಮರೆಯಲ್ಲ. ನನ್ನ ಪ್ರೀತಿ ವೀಕ್ಷಕರಿಗೆ ನನ್ನ ಕಡೆಯಿಂದ